योगी वही है सच्चा जिसने अहंकार को मारा। योगी वही है सच्चा जिसने अहंकार को मारा हो, अहंकार को मारा हो। पीकर जहर सभी के दिल का, पीकर जहर सभी के दिल का, जीवन खूब सवारा हो, जीवन खूब सवारा हो। योगी वही है सच्चा जिसने अहंकार को मारा हो, अहंकार को मारा हो। विघ्नों से ना घबराए, हंस हंस के सह जाए। विघ्नों से ना घबराए, हंस हंस के सह जाए। प्राणों की दे आहुति, सबके प्राण बचाए। जीवन में सीखा हो हंसना, जीवन में सीखा हो हंसना। काम को ललकारा हो, काम को ललकारा हो। योगी वही है सच्चा जिसने अहंकार को मारा हो, अहंकार को मारा हो। हार जीत के द्वंद्व में कभी निराश न होता हो। हार जीत के द्वंद्व में कभी निराश न होता हो। जीवन के छाए मेघों को खुशी खुशी भर लेता हो। आंचल में बसी हो करुणा, आंचल में बसी हो करुणा। मुख में ज्ञान की धारा हो, मुख में ज्ञान की धारा हो। योगी वही है सच्चा जिसने अहंकार को मारा हो, अहंकार को मारा हो। पीकर जहर सभी के दिल का, पीकर जहर सभी के दिल का। जीवन खूब सवारा हो, जीवन खूब सवारा हो। योगी वही है सच्चा जिसने अहंकार को मारा हो, अहंकार को मारा हो। योगी वही है सच्चा जिसने अहंकार को मारा। ತಾವು ಹೇಳಿದಾಗ ಹೇಳ್ಬಿಟ್ಟು ಸರ್ ಫಸ್ಟ್ ಹೆಸರು ಇಲ್ದ್ರೆ ಮಾತ್ರ ಆದರೆ ಈ ದೇಹ ಸದೃಢವಾಗಿದ್ದಾಗ ಮನಸ್ಸು ಕೂಡ ಸದೃಢವಾಗಿರಬೇಕು. ಮನಸ್ಸು ಸದೃಢವಾಗಿರಬೇಕು ಅಂತಂದ್ರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕ್ತಾ ಇರಬೇಕು. ಹಾಗೂ ಬ್ಯಾಟ್ರಿ ರಿಚಾರ್ಜ್ ಮಾಡಬೇಕು. ಚಾರ್ಜ್ ಇಲ್ಲ ಅಂದರೆ ಚಾರ್ಜ್ ಮಾಡ್ತೇವೆ. ಹಾಗೆ ನಮ್ಮ ಮನಸ್ಸು ಸಶಕ್ತ ಆಗಬೇಕು ಅಂದರೆ ನಮ್ಮ ಮನಸ್ಸು ಬುದ್ಧಿ ಏಕಾಗ್ರ ಮಾಡಿ ಭಗವಂತನನ್ನು ನೆನಪು ಮಾಡುವಂತಹ ಅಭ್ಯಾಸ ಮಾಡಬೇಕು. ಈಗ ನಾನು 2 ನಿಮಿಷ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ತಾವೆಲ್ಲರೂ ಅಭ್ಯಾಸ ಮಾಡಿರಿ.
ಶಕ್ತಿ ಆತ್ಮನಾಗಿದ್ದೇನೆ. ಮನಸ್ಸಿನಿಂದ ಎಲ್ಲರೂ ಅಭ್ಯಾಸ ಮಾಡಿರಿ. ಕಣ್ಣು ಮುಚ್ಚಿಕೊಳ್ರಿ, ಏಕಾಗ್ರತೆಯಿಂದ ಕೂಡ್ರಿ, ನೇರವಾಗಿ ಕೂತ್ಕೊಳ್ರಿ. ನಾನು ಯಾವ ರೀತಿ ಹೇಳ್ತೇನೆ ಅದೇ ರೀತಿ ಅಭ್ಯಾಸ ಮಾಡ್ರಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಈ ದೇಹದಲ್ಲಿ ಭೃಗುಟಿಯ ಮಧ್ಯೆ ನಿವಾಸವಾಗಿದ್ದೇನೆ. ನಾನು ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಶಕ್ತಿ ಸ್ವರೂಪಾತ್ಮನಾಗಿದ್ದೇನೆ. ನನ್ನ ಆತ್ಮ ಭೃಗುಟಿಯ ಮಧ್ಯದಲ್ಲಿ ಬೆಳಗ್ತಾ ಇರುವಂತಹ ಚೈತನ್ಯ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ನನ್ನ ಮನೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಆಚೆ ಇರುವಂತಹ ಪರಮಧಾಮದ ನಿವಾಸಿಯಾಗಿದ್ದೇನೆ. ಆ ಮನೆಯಿಂದ ಈ ಸಾಕಾರ ಜಗತ್ತಿಗೆ ಬಂದು ಈ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ನನಗೆ ಸಿಕ್ಕಿರುವಂತಹ ಪಾತ್ರವನ್ನು ಪ್ರೀತಿಯಿಂದ ಅಭಿನಯ ಮಾಡ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ ಅಂತ ಜಗದೀಶ್ವರ, ವಿಶ್ವೇಶ್ವರ, ಸರ್ವೇಶ್ವರ, ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ ಕೊಡುವಂತಹ ಪರಮಾತ್ಮನಿಂದ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನನ್ನ ಆತ್ಮ ಈ ಶಾಂತಿಯ ಕಿರಣಗಳನ್ನು ವಿಶ್ವದ ಸರ್ವ ಆತ್ಮಗಳಿಗೆ ಹರಡ್ತಾ ಇದ್ದೇನೆ. ಶುಭ, ಶಕ್ತಿಶಾಲಿ, ಸಮರ್ಥ, ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ಈ ಸೃಷ್ಟಿಯ ಮೇಲಿರುವಂತಹ ಪ್ರತಿಯೊಂದು ಆತ್ಮಗಳು ಶಾಂತಿ, ಶಕ್ತಿ, ದೃಢತೆ, ಪವಿತ್ರತೆ, ಏಕಾಗ್ರತೆಯಿಂದ ಇರಲಿ. ಸೃಷ್ಟಿಯ ಮೇಲಿರುವಂತಹ ಎಲ್ಲ ಆತ್ಮಗಳು ಆರೋಗ್ಯವಂತರಾಗಿರಲಿ. ರಾಜಯೋಗಿ ಆಗಿರುವಂತಹ ಆರೋಗ್ಯವಂತ ವ್ಯಕ್ತಿಗೆ ರಾಜಯೋಗವು ರಾಜಮಾರ್ಗವಾಗಿದೆ. ಆರೋಗ್ಯವನ್ನು ಬೆಳೆಸಿಕೊಳ್ಳುವಂತಹ ಆತ್ಮನಿಗೆ ರಾಜಯೋಗವು ಜೀವನ ಮಾರ್ಗವಾಗಿದೆ. ತಾವೆಲ್ಲರೂ ಇಡೀ ದಿನದಲ್ಲಿ ಅರ್ಧ ಗಂಟೆಯಾದರೂ ಆಂತರಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು, ಶಾಂತಿಯ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಪ್ರತಿದಿನ ಅರ್ಧ ಗಂಟೆಯಾದರೂ ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಿ ಪರಮಾತ್ಮನ ಶಕ್ತಿಯನ್ನು ಪಡೆಯುವಂತಹ ಅಭ್ಯಾಸ ತಾವೆಲ್ಲರೂ ಮಾಡುವಿರಿ ಎಂದು ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ರಾಜಯೋಗದ ಕುರಿತಾಗಿ ದೀರ್ಘವಾದಂತಹ ಮಾಹಿತಿಯನ್ನು ನೀಡಿದಂತಹ